ಬೈ ಎಲೆಕ್ಷನ್ ಗೆದ್ದು ಬೀಗೋದ್ಯಾರು, ಅಲ್ಲಿ ಸೋಲನ್ನ ಉಣ್ಣೋರು ಯಾರು? ಉಮೇಶ್ ಮೇಟಿ ವರ್ಸಸ್ ವೀರಣ್ಣ ಚರಂತಿಮಠ. ವಿಜಯ ಯಾರಿಗೆ? ಉಮೇಶ್ ಮೇಟಿ ವರ್ಸಸ್ ವೀರಣ್ಣ ಚರಂತಿಮಠ. ವಿಜೇತ ಯಾರು ಇಲ್ಲಿ? ಉಪಸಮರ ಗೆಲ್ಲಬೇಕಾದ ಒತ್ತಡದಲ್ಲಿದ್ದ ಕಾಂಗ್ರೆಸ್ ಗೆಲ್ಲುತ್ತಾ? ಬೈ ಎಲೆಕ್ಷನ್ ಸಮರದಲ್ಲಿ ಕೈ ಹಿಡಿಯುತ್ತಾ ಮೇಟಿ ಸಾವಿನ ಅನುಕಂಪ? ವೀರಣ್ಣ ಚರಂತಿಮಠ ಕೈ ಹಿಡಿತಾರ ಬಾಗಲಕೋಟೆ ಮಂದಿ? HY ಮೇಟಿ ನಿಧನದ ಕಾರಣ ಏಪ್ರಿಲ್ 9ರಂದು ಬೈ ಎಲೆಕ್ಷನ್. ಈ ಬಾರಿ ದಾಖಲಾದ ಮತದಾನ 68.73%. ಯಾರಿಗೆ ಗೆಲುವು? 1,28,573 ಮತದಾರರು ಇರುವಂತಹ ಕ್ಷೇತ್ರ ಬಾಗಲಕೋಟೆಯ ತೋಟಗಾರಿಕಾ ವಿವಿಯಲ್ಲಿ ಕೌಂಟಿಂಗ್ಗೆ ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಒಟ್ಟು 14 ಟೇಬಲ್ಗಳಲ್ಲಿ 23 ರೌಂಡ್ಗಳಲ್ಲಿ ನಡೆಯಲಿದೆ ಮತ ಎಣಿಕೆ. ಇಡೀ ರಾಜ್ಯದ ಚಿತ್ತ ಬಾಗಲಕೋಟೆ ಉಪಚುನಾವಣೆಯ ಮತ ಎಣಿಕೆಯತ್ತ. ಮತ ಎಣಿಕಾ ಕೇಂದ್ರದ ಸುತ್ತಮುತ್ತ ನಿಷೇಧಾಜ್ಞೆ ಜಾರಿ, ಮದ್ಯ ಮಾರಾಟ ಬಂದ್. ಬಾಗಲಕೋಟೆ ಬೈ ಎಲೆಕ್ಷನ್ ಅಲ್ಲಿ ಗೆಲುವು ಯಾರಿಗೆ? ಉಮೇಶ್ ಮೇಟಿಗ, ವೀರಣ್ಣ ಚರಂತಿಮಠಗ? ಈಗಾಗಲೇ ನೋಡಿ ಸಿದ್ಧತೆಯನ್ನ ಮಾಡಿಕೊಂಡಿರುವಂಥದ್ದು. ಬಾಗಲಕೋಟೆಯಲ್ಲಿ ಮತ ಎಣಿಕೆ 23 ಕೌಂಟಿಂಗ್ನಲ್ಲಿ ನಡೆಯುತ್ತೆ. ಮತ ಎಣಿಕೆ 23 ಹಂತದಲ್ಲಿ. ಅಂದರೆ ಈಗಾಗಲೇ ನೋಡಿ ಬಾಗಲಕೋಟೆಯಲ್ಲಿ ನಾವು ಗಮನಿಸೋದಾದರೆ BJPಯ ಹವಾ ಯಾವ ರೀತಿಯಾಗಿತ್ತು, ಕಾಂಗ್ರೆಸ್ನ ಹವಾ ಯಾವ ರೀತಿಯಾಗಿತ್ತು. ಇವರು ಸಿದ್ದರಾಮಯ್ಯ ಅವರು ಬಾಗಲಕೋಟೆಗೆ ಹೆಚ್ಚಿನ ಒಂದು ಪ್ರಶಂಸತೆಯನ್ನು ಕೊಟ್ಟಿದ್ದಾರೆ. ಹೆಚ್ಚಿನ ಒಂದು ನಿಗವನ್ನ ಕೊಟ್ಟು ಅಲ್ಲಿ ಪ್ರಚಾರ ಮಾಡಿರುವಂಥದ್ದು ನೋಡಿ. ಜಮೀರ್ ಅಹಮದ್ ಖಾನ್ ದಾವಣಗೆರೆಯಲ್ಲಿ ಪ್ರಚಾರ ಮಾಡಲ್ಲ, ಬಟ್ ಬಾಗಲಕೋಟೆಯಲ್ಲಿ ಪ್ರಚಾರಕ್ಕೆ ಮುಂದಾಗ್ತಾರೆ ಜಮೀರ್ ಅಹಮದ್ ಖಾನ್ ಸಹಿತ. ಹಾಗಾಗಿ ಬಾಗಲಕೋಟೆಯಲ್ಲೂ ಸಹಿತ ನೆಕ್ ಟು ನೆಕ್ ಫೈಟ್ ಇರುವಂಥದ್ದು. ವಿಜೇಂದ್ರ ಸಹಿತ ಅಷ್ಟೇ ರೀತಿಯಾಗಿ ಅಲ್ಲಿ ಪ್ರಚಾರಕ್ಕೆ ಮುಂದಾಗಿದ್ರು. ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಕರೆಸುತ್ತೆ ಪ್ರಚಾರಕ್ಕೆ. ಕರೆಸುತ್ತೆ ಅಂದರೆ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳುವಂಥದ್ದು, ನಾನು ಮೋದಿ ಪರ ಪ್ರಚಾರ ಮಾಡ್ತೀನಿ. ಮೋದಿಜಿ ಅವರು ನಮ್ಮ ಪ್ರಧಾನಮಂತ್ರಿಗಳೇನಿದಾರಲ್ಲ, ನಾನು ಅವ್ರನ್ನ ಯಾವತ್ತೂ ಕೂಡ ಬಿಟ್ಟು ಕೊಟ್ಟಿಲ್ಲ. BJPಯಿಂದ ಉಚ್ಚಾಟನೆ ಆದರೂ ಸಹಿತ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಬೇಸರ ಇರೋದು ಯಾರ ಮೇಲೆ? ಯಡಿಯೂರಪ್ಪ ಮತ್ತು ವಿಜೇಂದ್ರ ಮೇಲೆ. ಬಟ್ ಇಲ್ಲಿ ಮೋದಿ ಅವ್ರನ್ನ ಯಾವತ್ತೂ ಕೂಡ ಮೋದಿಯವರ ಬಗ್ಗೆ ಮಾತನಾಡಿಲ್ಲ. ಹಾಗಾಗಿ ಉಚ್ಚಾಟಿತ ಶಾಸಕ ಮತ್ತೆ ಬಂದು ಪ್ರಚಾರವನ್ನು ಮುನ್ನುಗ್ತಾರೆ. ಯಾಕಂದರೆ ಬಾಗಲಕೋಟೆಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಇರುವಂಥ ಫ್ಯಾನ್ಸ್ ಫಾಲೋಯಿಂಗ್ ಆಗಿರ್ಬೋದು, ಜನ ಬೆಂಬಲ ಯಾವ ರೀತಿಯಾಗಿದೆ, ಇದೆಲ್ಲವೂ ಕೂಡ ಅವರ ಒಂದು ಪ್ರಚಾರ ಸಹಿತ ಅಲ್ಲಿ ವರ್ಕೌಟ್ ಆಯ್ತಾ ಅಂತ. ಸೊ ಹೀಗಾಗಿ ಬಾಗಲಕೋಟೆಯಲ್ಲೂ ಕೂಡ ನೆಕ್ ಟು ನೆಕ್ ಫೈಟ್. ಬಟ್ HY ಮೇಟಿ ನಿಧನದ ಬಳಿಕ ಏನು ಟಿಕೆಟ್ ಗೊಂದಲ ಇತ್ತು ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ಗೆ. ಮಲ್ಲಿಕಾರ್ಜುನ್ ಮೇಟಿಗೆ ಕೊಡಬೇಕು ಅಂತ ಏನು DK ಶಿವಕುಮಾರ್ ಪಟ್ಟಣ ಹಿಡಿದು ಕೂತಿದ್ರು. ಬಟ್ ಮಹದೇವಿ ಮೇಟಿಯಲ್ಲಿ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ನೀವು ನನಗೆ ಟಿಕೆಟ್ ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ಉಮೇಶ್ ಮೇಟಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳ್ತಾರೆ. ಎಲ್ಲ ಹಗ್ಗ ಜಗ್ಗಾಟಗಳ ನಡುವೆ ನಂತರ ಉಮೇಶ್ ಮೇಟಿಗೆ ಟಿಕೆಟನ್ನು ಕೊಡ್ತಾರೆ. ಇಲ್ಲಿ ಕುಟುಂಬ ರಾಜಕಾರಣ ಅಂತ ಮತ್ತೆ ಮುನ್ನೆಲೆಗೆ ಬರುತ್ತೆ. ಇದೆಲ್ಲವೂ ಸಹಿತ ಯಾವ ರೀತಿಯಾಗಿ ವರ್ಕೌಟ್ ಆಗುತ್ತೆ? ಜನ ಇದನ್ನ ಎಷ್ಟು ಮಟ್ಟಿಗೆ ಒಪ್ಕೊಳ್ತಾರೆ? ಕುಟುಂಬ ರಾಜಕಾರಣ ಅಂತ ಏನಾದರೂ ಇಲ್ಲಿ ಹಿಂದೇಟ್ ಹಾಕುವಂಥದ್ದಾಗುತ್ತಾ? ವೀರಣ್ಣ ಚರಂತಿಮಠ ನೋಡಿ, ವೀರಣ್ಣ ಚರಂತಿಮಠ ಅಲ್ಲಿ ಸತತವಾಗಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಹಾಗಾಗಿ ವೀರಣ್ಣ ಚರಂತಿಮಠಗೆ ಈ ಬಾರಿ ಗೆಲುವನ್ನು ಸಾಧಿಸ್ತಾರ? ಎಲ್ಲವೂ ಕೂಡ ಪ್ರಶ್ನಾರ್ಹವಾಗಿದೆ.